ನಮಸ್ಕಾರ ಫ್ರೆಂಡ್ಸ್, ಶ್ರೀಮತಿ ಪೂಜಾ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ಕೋಲಾರ ಹತ್ರ ಇರುವಂತಹ ಬೆಳ್ಳೂರಲ್ಲಿ ಇದ್ದೀನಿ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಕರ್ಗ ಮಹೋತ್ಸವ ಮಾಡ್ತಿದ್ದಾರೆ. ಬನ್ನಿ ನಿಮಗೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಕರ್ಗನ ಮಾಡಿದ್ರು ಅಂತ. ಹಾಗೆ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ಇದೇ ಒಂದು ಪಾಂಪ್ಲೆಟ್ ಆಗಿರುತ್ತೆ ಕರ್ಗ ಮಹೋತ್ಸವದ್ದು. ಹಾಗೆ ಯಾವ ಒಂದು ಕರ್ಗ ಈ ಊರಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಶ್ರೀ ಪಟಾಲಂಬಿಕಾ ಮತ್ತು ಮುತ್ಯಾಲಂಬಿಕಾ ದೇವಿಗಳ ಒಂದು ಕರ್ಗ ಮಹೋತ್ಸವ ಈ ಊರಲ್ಲಿ ನಡೀತಾ ಇದೆ. ಹಾಗೆ ಈ ಒಂದು ಪಾಂಪ್ಲೆಟಲ್ಲಿ ಯಾವ್ಯಾವ ದಿನ ಏನೇನು ಫಂಕ್ಷನ್ ಇದೆ, ಹಾಗೆ ಯಾವ್ಯಾವ ಪ್ರೋಗ್ರಾಮ್ ಕೂಡ ಇದೆ ಅಂತ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ರು. ನನಗೆ ಕಣ್ಕುಕ್ಕ ಹಾಗೆ ಕಾಣಿಸಿದ್ದು ಹೂವಿನ ಕರ್ಗ. ಹಾಗೆ ನನಗೆ ಕರ್ಗ ಅಂದರೆ ಏನು ಅನ್ನುವಂಥ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೂ ತಿಳಿಸೋಣ ಅಂತ ಆಸೆ ಆಗ್ತಿದೆ. ಹಾಗೆ ಒಂದು ಕಥೆನ ಅಂದರೆ ಸ್ಟೋರಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಕರ್ಗ ಅಂದರೆ ಏನು, ಹಾಗೆ ಕರ್ಗ ಹೇಗೆ ಸ್ಟಾರ್ಟ್ ಆಯಿತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಮಹಾಭಾರತ ಗೊತ್ತೇ ಇರುತ್ತೆ. ಮಹಾಭಾರತದಲ್ಲಿ ಪಂಚ ಪಾಂಡವರು ಕೂಡ ಗೊತ್ತೇ ಇರುತ್ತೆ. ಪಂಚ ಪಾಂಡವರಿಗೆ ಒಬ್ಬಳು ಹೆಂಡ್ತಿ ಇರ್ತಾರೆ, ಅವರೇ ದ್ರೌಪದಿ ದೇವಿ. ದ್ರೌಪದಿ ದೇವಿ ಮತ್ತು ಪಂಚ ಪಾಂಡವರು ವನವಾಸ ಕೂಡ ಹೋಗಿರ್ತಾರೆ. ಆ ವನವಾಸದಲ್ಲಿ ನಡ್ಕೊತಾ ಹೋಗ್ತಾ ಇರುವಾಗ ಆ ದಟ್ಟವಾದ ಅರಣ್ಯದಲ್ಲಿ ದ್ರೌಪದಿ ದೇವಿ ಪಂಚಪಾಂಡವ್ರಿಗಿಂತ ಚೂರು ಹಿಂದೆ ಉಳಿದು ಬಿಡ್ತಾರೆ ನಡ್ಕೊತಾ ಹೋಗ್ತಾ ಇರುವಾಗ. ಆಗ ದ್ರೌಪದಿ ದೇವಿಗೆ ತಿಮ್ಹಾಸುರ ಎನ್ನುವಂತಹ ರಾಕ್ಷಸ ಕಾಟ ಕೊಡೋಕ್ಕೆ ಮುಂದಾಗ್ತಾನೆ. ಆಗ ದ್ರೌಪದಿ ದೇವಿ ಆ ರಾಕ್ಷಸನ್ನ ಸಂಹಾರ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ. ಆದರೂ ಅಮ್ಮನಿಗೆ ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೆ ಆಗಲ್ಲ, ಸದೆ ಬಡಿಯೋದಕ್ಕೆ ಆಗೋದಿಲ್ಲ. ಆಗ ಅಮ್ಮ ಒಂದು ಆಲೋಚನೆ ಮಾಡಿ ಉಗ್ರ ರೂಪವನ್ನು ಧರಿಸಿ ಅವಳ ಶಕ್ತಿಯಿಂದ ಕೆಲವು ರಾಜರನ್ನು ಸೃಷ್ಟಿ ಮಾಡ್ತಾರೆ. ಅವರೇ ಕ್ಷತ್ರಿಯರ್ಸ್ ಅಂತ ಕರೀತಾರೆ. ಅವ್ರನ್ನ ಸೃಷ್ಟಿ ಮಾಡಿ ರಾಕ್ಷಸನ ಮೇಲೆ ಯುದ್ಧವನ್ನು ಮಾಡಿ ಆ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ದ್ರೌಪದಿ ದೇವಿ ತಿಮ್ಹಾಸುರನ ಸಂಹಾರ ಮಾಡಾದ್ಮೇಲೆ ಹೊರಟು ಹೋಗ್ತಾ ಇರ್ತಾರೆ. ಆಗ ಸೃಷ್ಟಿ ಮಾಡಿರುವಂತಹ ರಾಜರು, ಅಮ್ಮ ನೀನು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೋಗಬಾರ್ದು ಅಂತ ಬೇಡ್ಕೊತಾರೆ. ಆಗ ದ್ರೌಪದಿ ದೇವಿ, ಇಲ್ಲ ಮಕ್ಕಳೇ, ನಾನು ಹೋಗಲೇಬೇಕು, ನಿಮಗೆ ನಾನು ಅಭಯವನ್ನು ಕೊಟ್ಟೇ ಕೊಡ್ತೀನಿ, ವರ್ಷಕ್ಕೊಮ್ಮೆ ಬಂದು ಅಂತ ಹೇಳಿ ಹೊರಟು ಹೋಗ್ತಾರೆ. ಅಂದಿನಿಂದ ಇಂದಿನವರೆಗೂ ದ್ರೌಪದಿ ದೇವಿ ವರ್ಷಕ್ಕೊಮ್ಮೆ ಬಂದು ಅಭಯವನ್ನು ಕೊಡುತ್ತಾಳೆ ಎನ್ನುವುದು ನಂಬಿಕೆಯಾಗಿ ಬಂದಿದೆ. ಈ ಕರ್ಗ ಮಹೋತ್ಸವಕ್ಕೂ ಈ ಒಂದು ಸ್ಟೋರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಇನ್ನು ನಾವು ತಿಳ್ಕೊಳೋದು ಸ್ವಲ್ಪ ಇದೆ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಈ ಕರ್ಗನ ಯಾರು ಎತ್ತಾರಲ್ವಾ ಅವರು ದ್ರೌಪದಿ ದೇವಿಯ ಅಂಶದಿಂದ ಹುಟ್ಟಿರುವಂತಹ ಒಂದು ವಂಶ ಏನಿದೆ ಆ ವಂಶದವರಾಗಿರ್ತಾರೆ. ಹಾಗೆ ಆ ಕರ್ಗ ಎತ್ತುವಾಗ ಒಂದು ಆಚರಣೆ ಇದೆ. ಆ ಒಂದು ಆಚರಣೆ ಏನಂತ ಹೇಳಿದ್ರೆ ಒಂದು ಮಣ್ಣಿನ ಮಡಕೆ. ಆ ಮಣ್ಣಿನ ಮಡಕಿನಲ್ಲಿ ಆ ಒಂದು ದ್ರೌಪದಿಯ ಒಂದು ಶಕ್ತಿ ಬಂದು ಕೂರುತ್ತೆ. ಆಗಿನಿಂದ ಆ ಕರ್ಗ ಮಹೋತ್ಸವ ಪ್ರಾರಂಭವಾಗುತ್ತೆ. ಈಗ ಏನು ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಇದೇ ಹಸಿ ಕರ್ಗ ಅಂತ ಕರೀತಾರೆ. ಹಸಿ ಕರ್ಗ ಬಂದು 10ನೇ ತಾರೀಕು ನಡೆದಿತ್ತು. ಮಾರನೇ ದಿವಸ ಬಂದು ಹೂವಿನ ಕರ್ಗ 11ನೇ ತಾರೀಕು ನಡೆದಿತ್ತು. ಬನ್ನಿ ನಿಮ್ಗೂ ಕರ್ಕೊಂಡು ಹೋಗ್ತೀನಿ, ಹೂವಿನ ಕರ್ಗ ಯಾವ ರೀತಿಯಾಗಿ ನಡೀತು ಅಂತ ಈ ವಿಡಿಯೋ ಮೂಲಕ ನಿಮ್ಗೂ ತೋರಿಸ್ತೀನಿ ಅಂತ ಹೇಳ್ತಾ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಗ್ರಾಮ ಎಲ್ಲ ಯಾವ ರೀತಿ ಲೈಟಿಂಗ್ಸ್ ಜಲ್ಲಿ ತುಂಬಾ ಜಗಮಗಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ತೋರಿಸ್ತಾ ಇರುವಂಥದ್ದು ನಮ್ಮ ಅಂಕಲ್ ಅವ್ರ ಮನೆ. ಇವ್ರು ಕರೆದಿದ್ದಕ್ಕೆ ನಾನು ಬೆಳ್ಳೂರಿಗೆ ಹೋಗಿರೋದು ಈ ಒಂದು ಹೂವಿನ ಕರ್ಗ ನೋಡೋದಕ್ಕೆ. ಹಾಗೆ ನಾನು ಕೂಡ ರೆಡಿಯಾಗಿದ್ದೆ. ನಾನು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ಕರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಒಂಚೂರು ನನ್ನ ಒಂದು ನೆನಪುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ನಾನು ತುಂಬ ಚಿಕ್ಕವಳಿದ್ದಾಗೂ ಕೂಡ ಈ ಊರಲ್ಲಿ ಒಮ್ಮೆ ಕರ್ಗ ನಡೆದಿತ್ತು. ಇದು 2ನೇ ಬಾರಿ ನಾನು ಈ ಒಂದು ಕರ್ಗಕ್ಕೆ ಬರ್ತಾ ಇದ್ದೀನಿ. ಈ ಊರಲ್ಲೇ ನಡೀತಾ ಇರುವಂತಹ ಕರ್ಗಕ್ಕೆ ನನಗಂತೂ ತುಂಬಾ ದೇವರ ಒಂದು ಆಶೀರ್ವಾದನೇ ಅಂತ ಅನ್ನಿಸ್ತಿದೆ. ಹಾಗೆ
ಈ ದ್ರೌಪದಿ ದೇವಿ ಹತ್ರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಡಲಿ, ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಆಗಲಿ ಅಂತ ಕೇಳ್ಕೊತ, ಹಾಗೆ ನನ್ನ ಒಂದು ವ್ಯೂವರ್ಸ್ಗೆ ಆಗಿರ್ಬೋದು, ನನ್ನ ಸಂಬಂಧಿಕರಿಗೆ ಆಗಿರ್ಬೋದು, ನನ್ನ ಒಂದು ಯಶಸ್ಸನ್ನು ಯಾರ್ಯಾರು ಕೇಳ್ಕೊತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
ಈಗ ಏನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ಕರ್ಗನ ಎಲ್ಲರ ಮನೆ ಹತ್ರ ಬರಮಾಡಿಸ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ ಕರ್ಗದಲ್ಲಿ ಯಾವ ಒಂದು ಶಕ್ತಿ ಇದೆ ಹೇಳಿ? ದ್ರೌಪದಿಯ ಅಂಶ ಏನು, ದ್ರೌಪದಿ ದೇವಿಯ ಒಂದು ರಹಸ್ಯವಾದ ಶಕ್ತಿ ಬಂದಿದೆ. ಆ ಒಂದು ದ್ರೌಪದಿ ದೇವಿಯೇ ನಮ್ಮ ಮನೆ ಹತ್ರ ಬರ್ತಿದ್ದಾರೆ, ಇವು ನಮ್ಮ ಒಂದು ಪೂಜೆಗಳನ್ನ ಸ್ವೀಕರಿಸ್ತಿದ್ದಾರೆ ಅಂತ ಎಲ್ಲರೂ ಅವರವರ ಮನೆ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಬೇಡ್ಕೊತ ಅವರ ಒಂದು ಇಷ್ಟಗಳನ್ನು ಪೂರೈಸಲಿ ಅಂತ ಬೇಡ್ಕೊತಾರೆ. ಹಾಗೆ ಈಗ ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳ ಹತ್ರ ಹೋಗಿ ಆ ಪೂಜೆಗಳನ್ನ ಸ್ವೀಕರಿಸ್ತಾರೆ. ಹಾಗೆ ಆ ಆರ್ಕೆಸ್ಟ್ರಾ ಕೂಡ ನಡೆದಿತ್ತು ಫ್ರೆಂಡ್ಸ್. ಅಲ್ಲಿ ತುಂಬಾ ದೊಡ್ಡದಾದ ಒಂದು ಸ್ಟೇಜ್ ಕೂಡ ಹಾಕಿದ್ರು. ನಾನಂತೂ ಮೊದಲನೇ ಬಾರಿಗೆ ನೋಡಿದ್ದು ಇಷ್ಟು ದೊಡ್ಡ ಒಂದು ಸ್ಟೇಜ್ ಆರ್ಕೆಸ್ಟ್ರಾ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನಡೀತಾ ಇರುವಂತಹ ದೇವತೆಗಳ ಒಂದು ಕರ್ಗ ಏನಿದೆ, ದೇವತೆಗಳ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಹೋಗಿದ್ದೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಅದ್ಭುತವಾಗಿ ಲೈಟಿಂಗ್ಸ್ನ ಹಾಕಿದ್ದಾರೆ ಅಂತ. ಈ ಒಂದು ದೇವಸ್ಥಾನ ರೀಸೆಂಟಾಗಿ ಸೆರೆಮನಿ ಆಗಿದೆ. ಹಾಗೆ ನಾನು ಹೋಗೋಕ್ಕಾಗಿಲ್ಲ, ನಮ್ಮನೆಯಿಂದ ಎಲ್ಲರೂ ಹೋಗಿದ್ದರು. ನೋಡಿ, ಇದು ದೇವರ ಒಂದು ಪವಾಡ ಅಂತಲೇ ಹೇಳ್ಬೋದು. ಆಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಹಾಗೆ ಇದು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಈಗನೇ ಬರಬೇಕು, ನಾನು ವಿಡಿಯೋ ಮಾಡಬೇಕು ಅಂತ ದೇವರ ಒಂದು ಆಶೀರ್ವಾದ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಈಗ ದೇವತೆಯ ಒಂದು ಅನುಗ್ರಹ ನನ್ನ ಮೇಲಿದೆ ಅಂತ ತಿಳ್ಕೊತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ಬೋದು ಒಳಗಡೆ ಪಲ್ಲಕ್ಕಿ ದೇವತೆಗಳು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಪಲ್ಲಕ್ಕಿ ಎತ್ಕೊಂಡು ಹೋಗುವಾಗ ಈ ಒಂದು ದೇವತೆಗಳನ್ನ ನಾವು ಇಟ್ಟು ಪೂಜೆ ಮಾಡ್ತೀರಿ. ಹಾಗೆ ಈಗ ನೋಡ್ತಾ ಇರುವಂಥದ್ದು ಗರ್ಭಗುಡಿಯ ದೇವತೆಗಳು. ಈ ಕರ್ಗ ಮಹೋತ್ಸವದಲ್ಲಿ ಬರೀ ಆರ್ಕೆಸ್ಟ್ರಾ ಹಾಗೆ ಕರ್ಗ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ಪಲ್ಲಕ್ಕಿಗಳು ಕೂಡ ಇದ್ವು. ಸುಮಾರು ಪಲ್ಲಕ್ಕಿಗಳು ಇದ್ವು ಅಂತಲೇ ಹೇಳ್ಬೋದು. ನಾನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ. ಜನರು ಹೇಳಿದ್ದು ಏನಂತ ಹೇಳಿದ್ರೆ 27 ಪಲ್ಲಕ್ಕಿಗಳು ಇದ್ವು ಅಂತ ಹೇಳಿದ್ರು. ನನಗಂತೂ ಕರೆಕ್ಟಾಗಿ ಯಾವ್ಯಾವ ಪಲ್ಲಕ್ಕಿಗಳಿದ್ವು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ಇವರು ಏನು ಮಾಡ್ಬೋದಾಗಿತ್ತು ಅಂತ ಹೇಳಿದ್ರೆ ಸುಮಾರು ಪಲ್ಲಕ್ಕಿಗಳಿದ್ವು, ಆದರೆ ನಮಗೆ ದೇವರ ಹೆಸರುಗಳು ಕೂಡ ಗೊತ್ತಾಗ್ತಾ ಇದ್ದಿಲ್ಲ. ಹಾಗೆ ಇವರು ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದು ಅಂತ ನನ್ನ ಒಂದು ಸಜೆಷನ್ ಅಂತ ಹೇಳಿದ್ರೆ ಅಲ್ಲಲ್ಲಿ ಆ ದೇವರನ್ನ ಹೆಸರನ್ನ ತಿಳಿಸ್ಬಿಟ್ಟಿದ್ರೆ ತುಂಬಾ ಸಂತೋಷ ಆಗ್ತಾಯಿತ್ತು.
ಕರ್ಗ ನಮ್ಮ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ನನ್ನ ಮೈಯಲ್ಲಿ ಒಂದು ರೋಮಾಂಚನನೇ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಾತು ನನ್ನ ತಲೆಗೆ ಬಂತು, ನಿಮ್ಮ ಹತ್ರನೂ ತಿಳಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ ದೇವರಾಗೆ ಎಲ್ಲ ಹತ್ರನೂ ಬರೋಕ್ಕಾಗಲ್ಲ, ಮನುಷ್ಯರ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರಲ್ವಾ, ಅದು ನಿಜಕ್ಕೂ ಸತ್ಯನೇನೋ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ಕರ್ಗ ಎತ್ತಿರುವಂತಹ ಮನುಷ್ಯನ ಮೈಯಲ್ಲಿ ಆ ದ್ರೌಪದಿ ದೇವಿಯ ಒಂದು ಅಂಶ ಬಂದು ಇರುತ್ತೆ. ಸೊ ದೇವರೇ ನಮ್ಮ ಮನೆ ಹತ್ರ ಬರ್ತಿದ್ದಾರೆ ಅಂತ ಎಲ್ಲರೂ ಭಕ್ತಿಪೂರ್ವಕವಾಗಿ ಅವರವರ ಒಂದು ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂತ ಬೇಡ್ಕೊತ ದೇವಿಗೆ ಒಂದು ಪೂಜೆ ಮಾಡಿ ಒಡಲು ಕೂಡ ತುಂಬಿಸಿದ್ರು. ಈ ಒಂದು ದೃಶ್ಯ ನೋಡೋದಕ್ಕೆ ನಿಜಕ್ಕೂ ತುಂಬಾ ಸೊಗಸಾಗಿತ್ತು. ಹಾಗೆ ತುಂಬಾ ಮೈ ರೋಮಾಂಚನ ಆಗುವಂತಹ ಒಂದು ಸನ್ನಿವೇಶ ಕೂಡ ಆಗಿತ್ತು ಅಂತಲೇ ತಿಳಿಸ್ಬೋದು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆನ್ ಮಾಡೋದನ್ನು ಮರಿಬೇಡಿ.